ರಾಜು ಗಸ್ತಿ ಅಂತ ಕನ್ಸ್ಯೂಮರ್ ರೈಟ್ಸ್ CRO ಕ್ರಿಸ್ಟಾಬಾದ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಪ್ರೆಸಿಡೆಂಟ್. ಜೈ ಭೀಮ್. ಸಮಸ್ತ ಕರ್ನಾಟಕ ನಾಡ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ 134ನೇ ಜಯಂತಿ ಉತ್ಸವ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬಾಬಾ ಸಾಹೇಬ್ ಅವರ ಅಪ್ಪಾಜಿ ಅವರು ಹೇಳಿದ ಪ್ರಕಾರ ಇದು ಡಿಜೆ ಅಷ್ಟೇ ಅಲ್ಲ, ಎಲ್ಲ ಸಮುದಾಯಗಳು ಒಕ್ಕೂಟಿ ಶಿಕ್ಷಣಕ್ಕೂ ಮಹತ್ವ ಕೊಡ್ರಿ. ನಮ್ಮ ಹುಡುಗರ ಕೆಟ್ಟ ಚಟಕ್ ಯುವ ಹುಡುಗರ ಕೆಟ್ಟ ಚಟಕ್ ಬಲಿ ಆಗಬಾರ್ದು. ಗುಟ್ಕಾ ಮಾವ ಶರೆ ಇದೆಲ್ಲ ಬಿಡಬೇಕು. ಶಿಕ್ಷಣ ಕಡೆ ಒತ್ತು ಕೊಟ್ಟ ಎಲ್ಲ ಯಾವ್ದು ತಂಟೆ ತಕರಾರಿಲ್ಲದೆ ಒಳ್ಳೆ ರೀತಿಯಂತ ಭವ್ಯ ಮೆರವಣಿಗೆಯನ್ನು ಚಂದ್ರಗಿರಿ ಪೀಠದವರು ಹಮ್ಮಿಕೊಳ್ಳಿ ಅಂತ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಗರದ ಚಂದ್ರಗಿರಿ ಪೀಠದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವನ ಅತಿ ವಿಜೃಂಭಣೆಯಿಂದ ಆಚರಿಸೋದು ಕಂಡರೆ ಇವತ್ತು ಬಹುಶಃ ನನಗನ್ನಿಸ್ತಾ ಇದೆ ಯಾವ ಮಹಾತ್ಮರ ಒಂದು ಜಯಂತಿಗಳು ಇಷ್ಟು ಅದ್ದೂರಿಯಾಗಿ ನಡೀತಾ ಇಲ್ಲ ಗೊತ್ತಿಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡೋದು ನೋಡಿದ್ರೆ ಇವತ್ತು ಈ ಭೀಮ ಸೇನೆಯ ಒಂದು ಪ್ರಭಾವ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಸಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ಬೇಕಾಗ್ತದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಮಾರ್ಗದಲ್ಲಿ ನಡೀತಕ್ಕಂಥ ಭೀಮ ಸೈನ್ಯಗಳು ಇವತ್ತು ಬೀದಿಗಳಲ್ಲಿ ಏನು ಹೋರಾಟ ಮಾಡ್ತಿದ್ಯೋ ಇವತ್ತು ಜಾಗೃತರಾಗಿ ಇವತ್ತು ನಮಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪಡೆದುಕೊಳ್ಳುವ ಮೂಲಕ ಇವತ್ತು ನಾವು ಕೂಡ ಎಲ್ಲರ ಜೊತೆಗೆ ಸರಿಸಮಾನಾಗಿ ಬಾಳ್ತಕ್ಕಂಥ ಒಂದು ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ದಾರಿ ಮತ್ತು ಮಾರ್ಗದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ನೋಡ್ತಾ ಇರಬೇಕು. ನಾವು ಎಲ್ಲರೂ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಕೂಡ ಅಲ್ಲೆಲ್ಲೇ ನಡೀತಕ್ಕಂಥ ಒಂದು ಜಯಂತಿ ಯಾವ್ದು ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ದೇಶದ ಈ ರಾಜ್ಯದ ಅತಿ ಎತ್ತರದ ಮೂರ್ತಿಯನ್ನ ನಾವು ನಮ್ಮ ರಾಜ್ಯದ ನಗರದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರುವ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ದಲಿತ ಸೈನ್ಯಗಳು ಮತ್ತು ದಲಿತ ಬಂಧುಗಳು ಮತ್ತು ಆಶಾ ಕಿರಣಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಅನ್ವಯಗಳಿದ್ದೀವಿ ನಾವೆಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರಿಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳುವ ಮೂಲಕ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಸಂಪೂರ್ಣವಾಗಿ ಮನಮುಟ್ಟುವಂಗೆ ಯಾವುದೇ ಜನರಿಗೆ ತೊಂದರೆ ಆಗದೆ ಇವತ್ತು ಆಚರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಬಯಸ್ತಾ ಇದ್ದೀನಿ. ಕಳೆದ ಸುಮಾರು ವರ್ಷಗಳಿಂದ ಚಂದ್ರಗಿರಿ ಪೀಠದಲ್ಲಿ ಮಾತ್ರ ಬಾಬಾ ಸಾಹೇಬರು ಪೂಜೆ ಮಾತ್ರ ಮಾಡ್ತಾರೆ. ಈ ಸುರೇಶ್ ನಡುವಿನಮನಿ ಅವರ ನೇತೃತ್ವದಲ್ಲಿ ಈ ಭವ್ಯವಾದ ಮೆರವಣಿಗೆ ಮಾಡ್ತಾರೆ. ನಾವೇನ್ ಹೇಳಕ್ ಇಷ್ಟಪಡ್ತೇವೆ? ನನಗೆ ಬಹಳ ಸಂತೋಷ ಅನ್ಸ್ತದೆ. ಯಾಕಂದ್ರೆ ಬಹುಶಃ ನನ್ನ ಒಂದು ಹೋರಾಟ ಕನಿಷ್ಠ 38 ವರ್ಷದಿಂದ ಪ್ರಾರಂಭ ಮಾಡ್ತಕ್ಕಂಥ ಒಂದು ಅನುಭವ ಇದೆ ನನಗೆ. ಯಾಕಂತಂದ್ರೆ ಮೊದಲು ಅಲ್ಲೇ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಒಂದು ಅಂಬೇಡ್ಕರ್ ಭವನ ಆಗಲಿ ಅಥವಾ ಯಾವುದೇ ಒಂದು ದುರ್ಗಾದೇವಿ ದೇವಸ್ಥಾನ ಆಗಲಿ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಮುಂದೆ ಆಚರಣೆ ಮಾಡಿ ಬಿಡುವಂತ ಒಂದು ಸಂದರ್ಭ ಇತ್ತು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಸುರೇಶ್ ನಡುವಿನಕೆರೆ ಅವರು ಒಂದು ನಡುವಿನ ಮನೆ ಅವರು ಒಂದು ಅಗದಿ ಚಾಕು ಚಕ್ಕವೇ ಒಂದು 8 ದಿನ ಬಹುಶಃ ಅನ್ನಿಸ್ತದೆ. ಒಂದು 8-10 ದಿನದಲ್ಲೇ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿ ಇವತ್ತು ಇಡೀ ಬಹುಶಃ ಅನ್ನಿಸ್ತಾ ಇದೆ ಇಡೀ ತಾಲೂಕಿನ ಜನರ ಎಲ್ಲಾ ನಾಯಕರನ್ನ, ಎಲ್ಲಾ ಒಕ್ಕೂಟದ ಅಧ್ಯಕ್ಷರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಸಂದರ್ಭದಲ್ಲಿ ಜಮಖಂಡಿ ನಗರದ ಚಂದ್ರಗಿರಿ ಪೀಠದಲ್ಲಿ ಜೊತೆಗೆ ನಮ್ಮ ಸಹೋದರರಾಗಿರ್ತಕ್ಕಂಥ ಸುರೇಶ್ ನಡುವಿನಮನಿ ಹಾಗೂ ವಿಲಾಸ್ ನಡುವಿನಮನಿ ಅವರು ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ಜಮಖಂಡಿ ನಗರದಲ್ಲಿ ಅಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಅಂಬೇಡ್ಕರ್ ಸರ್ಕಲ್ನಿಂದ ಮಾತ್ರ ಜಮಖಂಡಿ ನಗರದಲ್ಲಿ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವ ನಡೀತಾ ಇತ್ತು. ಆದರೆ ಈ ಬಾರಿ ಈ ಒಂದು ಇಬ್ಬರು ನಾಯಕರ ನೇತೃತ್ವದಲ್ಲಿ ಚಂದ್ರಗಿರಿ ಪೀಠ ಮುಖಾಂತರ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಿಸುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದು ಕೇವಲ ಒಂದೇ ಜಾತಿಗೆ ಸೀಮಿತಲ್ಲ, ಒಂದೇ ಧರ್ಮಕ್ಕೂ ಸೀಮಿತಲ್ಲ, ಇದು ಜಾತ್ಯತೀತ ನಾಯಕನ ಒಂದು ಜಯಂತಿ ಇತ್ತು. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಜಾತಿಗೆ ಸೀಮಿತಗೊಳಿಸಬಾರದು ಅಂತ ಹೇಳಿ ಚಂದ್ರಗಿರಿ ಪೀಠ ಮುಖಾಂತರ ಒಂದು ವಿನೂತನವಾದ ಸಂದೇಶವನ್ನು ಕೊಡಲಿಕ್ಕೆ ನಮ್ಮ ನಾಯಕರು ಕಾರಣ ಆಗಿದ್ದಾರೆ. ಅವರಿಗೆ ನಾನು ಪ್ರಥಮದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಯಾಕೆ ವಿಶೇಷ ಆಗುತ್ತೆ ಅಂತಂದ್ರೆ ತಮಗೆಲ್ಲ ಗೊತ್ತಿರಲಿ ದಲಿತ ಪರ ಸಂಘಟನೆಗಳ ಸಾವಿರಾರು ಅದಾವೆ, ನಾಯಕರುಗಳು ಸಾವಿರಾರು ಇದ್ದಾರೆ. ಅವ್ರು ಕೇವಲ ಒಂದು ಪ್ರತಿನಿಧಿ ಅದಕ್ಕೆ ಸೀಮಿತ ಆಗ ಭಾಳ ಒಂದು ಬೇಜವಾಬ್ದಾರಿ ಅದು. ಅದಕ್ಕೆ ನಮ್ಮ ಚಂದ್ರಗಿರಿ ಪೀಠದ ಯುವಕರು ಎಲ್ಲರಿಗೂ ಮಾದರಿ ಆಗ್ಯಾರ. ಯಾಕಂದ್ರೆ ಚಂದ್ರಗಿರಿ ಪೀಠ ಯುವಕರು ಮಾತ್ರ ದೇಣಿಗೆ ಕೊಟ್ಟಾರ, ಚಂದ್ರಗಿರಿ ಪೀಠದ ನಾಯಕರುಗಳು ಮಾತ್ರ ದೇಣಿಗೆ ಕೊಟ್ಟಾರ. ಬಾಬಾ ಸಾಹೇಬ್ ಹೆಂಗೆ ಸ್ವಾಭಿಮಾನಿ ನಾಯಕರು ಇದ್ದಾರಲ್ಲ ಅದೇ ರೀತಿಯಾಗಿ ಅವರು ಅಷ್ಟೇ ಸ್ವಾಭಿಮಾನದಿಂದ ಈ ಜಯಂತ್ಯೋತ್ಸವವನ್ನು ಆಚರಿಸಕತ್ತಾರ. ಅವ್ರಿಗೆ ನಾನು ನನ್ನ ದಲಿತ ಪರ ಸಂಘಟನೆಗಳಿಂದ ಹೃದಯದ ಧನ್ಯವಾದಗಳನ್ನು ನಾನು ಈ ಪ್ರಥಮ ಬಾರಿಗೆ ಈ ಚಂದ್ರಗಿರಿ ಪೀಠದಲ್ಲಿ ಮೆರವಣಿಗೆ ಭವ್ಯವಾಗಿ ಮಾತಾಡ್ತಾರೆ. ನಾವು ಏನು ಹೇಳಕ್ಕೆ ಇಷ್ಟಪಡ್ತಾರೆ?
ನಮಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಜಾತಿಗೆ ಸೀಮಿತವಾಗಬಾರ್ದು, ಅದು ಸಾರ್ವತ್ರಿಕವಾಗಿದ್ದೈತಿ. ಅದೇ ರೀತಿಯಂತೆ ಅವರು ಸಾರ್ವತ್ರಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾರೆ. ಇದು ಇನ್ನೋರ್ವ ಸಮಾಜಕ್ಕೆ ಮಾದರಿಯಾಗಿರಲಿ. ನಮಗೆಲ್ಲ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂದ್ರೆ ಬರೀ SCಗೆ ಸೀಮಿತ ಮಾಡ್ತಾರೆ. ಅದರಲ್ಲೂ SC ಒಳಗೆ ರೈಟ್ ಕಮ್ಯುನಿಟಿ ಹಳ್ಳಿಯ ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡ್ತಾರೆ. ಆದರೆ ನಮ್ಮ ಸಹೋದರ ಜಾತಿ ಮಾದಿಗ ಜಾತಿನೂ ನಾವು ಬಾಬಾ ಸಾಹೇಬ್ರನ್ನ ಒಪ್ಕೋತೀವಿ. ಬಾಬಾ ಸಾಹೇಬ್ರೆ ನಮ್ಮ ನಾಯಕರು ಅಂತೇಳಿ ತೋರ್ಸಕ್ಕೆ ಹೋಗ್ತಾರೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳಬೇಕು. ಇನ್ನಿದ ಏನು ಕೊರ್ರ ಲಂಬಾಣಿ ಒಡ್ರ ಜಾತಿ ಏನು ಇನ್ನೂ ಕೊಳಗಾದ ಜನಾಂಗ ಅದಾವಲ್ಲ, ಅವ್ರಿಗೆ ನ್ಯಾಯ ಕೊಡಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಅವರು ಸಹ ಈ ಜಯಂತಿಯನ್ನು ಮಾಡಲಿ ಅಂತ ನಾನು ತಮ್ಮ ಮಾಧ್ಯಮದ ಮೂಲಕ ಆಶಿಸ್ತೇನೆ. ನಾನು Two.